ಹಾಸನ ಆಯ್ತು ತುಮಕೂರು ಸುದ್ದಿ ನೋಡೋಣ. ತುಮಕೂರಿನಲ್ಲೂ ಪರಿಸ್ಥಿತಿ ತೀರಾ ಭಿನ್ನ ಅನ್ನುವ ಹಾಗೇನಿಲ್ಲ. ಸೋಮಣ್ಣ ವಿರುದ್ಧ ಮಾಧುಸ್ವಾಮಿ ಅವರ ಮುನಿಸು ಕೋಪ ಸ್ವಲ್ಪವೂ ತಣ್ಣಗಾಗಿಲ್ಲ. ತಮ್ಮ ರೆಬಲ್ತನವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಯಡಿಯೂರಪ್ಪ ಸಂಧಾನ ಮಾಡಿದ್ರೆ ಪಕ್ಷದಲ್ಲೇನೋ ಉಳ್ಕೊಂಡ್ರು, ಆದ್ರೆ ಅವ್ರ ಪರವಾಗಿ ಕ್ಯಾಂಪೇನ್ ಮಾಡ್ತೀನಿ ಅಂತೇನು ಎಲ್ಲೂ ಒಪ್ಕೊಂಡಿಲ್ಲ. ಸೋಮಣ್ಣ ಮನೆಗೆ ಬರಬೇಡಿ ಅಂತ ಮಾಧುಸ್ವಾಮಿ ಅವರು ಹೇಳಿದ್ದಾರೆ ಸೋಮಣ್ಣ ಅವ್ರಿಗೆ. ಆದ್ರೆ ಆಪೋಸಿಟ್ ಪಕ್ಷದ ಮುದ್ದನ್ಮೇಗೌಡರ ಭೇಟಿ ಮಾಡ್ತಾರೆ, ಅವ್ರ ಜೊತೆ ಮಾತಾಡ್ತಾರೆ. ಇದು ಕುತೂಹಲ ಮೂಡಿಸ್ತಾ ಇದೆ. ಹಾಗಾದ್ರೆ ಮಾಧುಸ್ವಾಮಿ ಬೆಂಬಲ ಯಾರಿಗೆ? ನಿಗೂಢವಾಗಿದೆ ಅವರ ನಡೆ. ಒಲೇಟೇನಾದ್ರೂ ಬೀಳುತ್ತಾ ತುಮಕೂರಿನಲ್ಲಿ ಹಾಗಾದ್ರೆ ಬಿಜೆಪಿ ವಿಚಾರದಲ್ಲಿ ಎನ್ನುವ ಪ್ರಶ್ನೆ. ಕ್ಷೇತ್ರದ ಅಲ್ಲದ ಅಭ್ಯರ್ಥಿನ ತಗೊಬಂದು ನಿಲ್ಲಿಸ್ತೀರಿ, ನಾನು ಟಿಕೆಟ್ ಆಕಾಂಕ್ಷಿ ಆಗಿದ್ದೆ, ಮತ್ತೊಂದು ಮಗದೊಂದು ಇವೆಲ್ಲವೂ ಆಗೋಯ್ತು. ಅದಾದ್ಮೇಲೆ ಪಕ್ಷವನ್ನೇ ಬಿಟ್ಟು ಹೋಗ್ತಾರೇನೋ ಅಲ್ಲಿ ತನಕ ಚರ್ಚೆಗಳಾಯ್ತು. ಬಟ್ ಯಡಿಯೂರಪ್ಪ ಅವ್ರು ಉಳಿಸ್ಕೊಂಡ್ರು, ಆದ್ರೆ ಅವ್ರನ್ನ ಇನ್ನೂ ಸಮಾಧಾನ ಮಾಡೋಕ್ಕಾಗಿಲ್ಲ ಸಂಪೂರ್ಣವಾಗಿ. ನಮ್ಮ ಮನೆಗೆ ಬಂದಿದ್ದಾರೆ. ನಾನು ಅವರು ಇಬ್ಬರು ಭಾಳ ಹಳೆಯ ಸ್ನೇಹಿತರು, ಇಬ್ಬರು ಒಟ್ಟಿಗೆ ಶಾಸಕರಾಗಿದ್ದರು. ಒಬ್ಬ ಅಭ್ಯರ್ಥಿ ಒಬ್ಬರು ಮನೆಗೆ ಬಂದಾಗ ಏನೋ ಸ್ನೇಹಿತರು ಅಂತ ಬಂದಾಗ ಅದಕ್ಕೆ ವಿಶೇಷವಾಗಿ ಬಣ್ಣ ಕಟ್ಟೋದು, ಚರ್ಚೆ ಮಾಡೋದು, ಮಾಧ್ಯಮಗಳೆಲ್ಲ ಸುದ್ದಿ ಮಾಡೋದು ಏನು ಅಷ್ಟೊಂದು ಮಹತ್ವದ ವಿಷಯ ಅಲ್ಲ ಅಂತೇಳಿ ಸೌಜನ್ಯದ ಭೇಟಿ ಮಾಡಿದ್ದಾರೆ. ನಾನು ಸೌಜನ್ಯವಾಗಿ ಮಾತಾಡಿ ಅವ್ರ ಜೊತೆ ಕಳಿಸಿದ್ದೀನಿ. ಕ್ಯಾಂಡಿಡೇಟಾಗಿ ಬಂದವರು ಇನ್ನೂ ಕಡಲೆಪುರಿ ತಿಂದು ಹೋಗಿ ಬರ್ತಾರೆ, ಸಪೋರ್ಟ್ ಕೇಳ್ತಾರೆ, ಅವ್ರು ಕೇಳಿದ್ದಾರೆ. ಬಟ್ ನಾವೆಂಗೆ ಬೇರೆ ಪಕ್ಷದಾಗಿರೋರು ಏನಾದ್ರು ಮಾತು ಕೊಡ್ಲಿಕ್ಕಾಗುತ್ತಾ, ಅದೆಲ್ಲ ಚರ್ಚೆ ಮಾಡಿಲ್ಲ ನಾವು. ಓಕೆ, ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಮೇಲ್ನೋಟಕ್ಕೆ ಸೌಹಾರ್ದಯುತ ಭೇಟಿ ಅಂತ ಹೇಳ್ಕೊಂಡು ಇವರು ಎಸ್ಕೇಪ್ ಆಗ್ಬೋದು, ಬಟ್ ಪರಿಸ್ಥಿತಿ ಹೇಗಿದೆ ತುಮಕೂರಿನಲ್ಲಿ? ಒಲೇಟಿನ ಆತಂಕ ಏನಾದರೂ ಬಿಜೆಪಿ ಅಭ್ಯರ್ಥಿ ಕಾಡ್ತಾ ಇದೆಯಾ? ಇಲ್ಲ ಮಮತಾ, ಈಗಾಗಲೇ ಮಾಧುಸ್ವಾಮಿ ಅವರು ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಹತ್ರ ಹೋಗಬೇಕು ಎನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದ್ರು. ಯಡಿಯೂರಪ್ಪನವರ ಸಂಧಾನದಿಂದಾಗಿ ಅವರು ಪಕ್ಷವನ್ನು ತೊರೆಯುವಂಥ ನಿರ್ಧಾರದಿಂದ ಹಿಂದೆ ಸರಿದದ್ದು. ಅದರ ಜೊತೆಗೆ ಅವರು ಈ ಹಿಂದೆ ಒಂದು ಮಾತನ್ನು ಕೊಟ್ಟಿದ್ದರು, 2019 ಚುನಾವಣೆಯಲ್ಲಿ ಹೊರಗಿನ ಅಭ್ಯರ್ಥಿ ಅನ್ನುವಂಥ ಒಂದು ಕಾರಣಕ್ಕೆ ದೇವೇಗೌಡರು ನಾವು ಸೋಲಿಸಿದ್ದೀವಿ, ಆದರೆ ಈಗ ನಮ್ಮದೇ ಪಕ್ಷದಲ್ಲಿ ಹೊರಗಿನ ಅಭ್ಯರ್ಥಿ ಬಂದು ನಿಂತಿದ್ದಾರೆ, ಅವರಿಗೆ ನಾವು ಬೆಂಬಲ ಮಾಡುವಂಥ ಯಾವುದೇ ಪ್ರಮೇಯ ಬರಲ್ಲ, ಹಂಗೆ ಮಾಡಿದರೆ ನನಗೆ ನೈತಿಕತೆ ಇರಲ್ಲ ಎನ್ನುವಂಥ ಪ್ರಶ್ನೆಯಿಂದ ಸೋಮಣ್ಣವರೆಗೆ ನಾನು ಬೆಂಬಲ ಮಾಡುವುದು ಇಲ್ಲ ಎನ್ನುವಂಥದ್ದನ್ನು ಹೇಳಿದರು. ಆದರೆ ಹೋಗ್ತಾ ಪರಿಸ್ಥಿತಿ ಬದಲಾಗಿದೆ. ಯಾಕಂದರೆ ಸ್ವತಃ ಮಾಧುಸ್ವಾಮಿಯರ ಬಲಗೈ ಬಂಟರಾದಂತಹ ಬಿಜೆಪಿಯ ಮಂಡಲ ಅಧ್ಯಕ್ಷರಾದಂತಹ ಕೇಶವಮೂರ್ತಿ ಆಗಿರಬಹುದು, ಸೆಕ್ರೆಟರಿ ಆದಂತಹ ನಿರಂಜನ್ ಮೂರ್ತಿ ಆಗಿರ್ಬೋದು, ಅವರೆಲ್ಲರೂ ಕೂಡ ಮಾಧುಸ್ವಾಮಿಯವರ ಅಣತಿಯಂತೆ ಕ್ಷೇತ್ರದಲ್ಲಿ ವಿ ಸೋಮಣ್ಣವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 3-4 ದಿನಗಳಿಂದ ನಿರಂತರವಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷರ ಜೊತೆಗೂಡಿ ಎಲ್ಲ ಹೋಬಳಿ ಮಟ್ಟದಲ್ಲೂ ಕೂಡ ಈ ಇಬ್ಬರು ಬಲಗೈ ಬಂಟ, ಮಾಧುಸ್ವಾಮಿಯವರ ಬಲಗೈ ಬಂಟ ಇದ್ದಾರೆ, ಅವರು ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಹೋಬಳಿ ಮಟ್ಟದಲ್ಲೂ ಕೂಡ 11ನೇ ತಾರೀಕಿಂದ ನಿರಂತರವಾಗಿ ಸಭೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಆದರೆ ಇಷ್ಟಂತೂ ಸ್ಪಷ್ಟ, ಮಾಧುಸ್ವಾಮಿಯವರು ತಮ್ಮ ನೈತಿಕತೆಯನ್ನು ಉಳಿಸಿಕೊಳ್ಳಬೇಕು, ಮಾತಿನ ಬದ್ಧತೆಯನ್ನು ಉಳಿಸಿಕೊಳ್ಳಿ ಎನ್ನುವ ಕಾರಣಕ್ಕೆ ಸ್ವತಃ ತಾವು ಫೀಲ್ಡಿಗೆ ಇಳಿದಿದ್ರು ಕೂಡ ತಮ್ಮ ಬೆಂಬಲಿಗರನ್ನು ಮೊನ್ನೆಯಿಂದ ಕಳಿಸ್ತಾ ಇರುವಂಥದ್ದು ಒಂದು. ಆದರೆ ಈ ನಡುವೆ ಮುದ್ದನ್ಮೇಗೌಡರು ಹೋಗಿ ಏಕಾಏಕಿ ಭೇಟಿ ಆಗಿರುವಂಥದ್ದು ಇನ್ನೊಂದು ಮಗ್ಗಲಿನ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಇನ್ನೊಂದು ವಿದ್ಯೆ, ಈಗಾಗಲೇ ಸೋಮಣ್ಣನವರಿಗೆ ಮಾಧುಸ್ವಾಮಿಯವರು ಅಂದರೆ ಟಿಕೆಟ್ ಘೋಷಣೆ ಆದ ತಕ್ಷಣದಲ್ಲಿ ಹೇಳಿದರು, ನನಗೆ ಈಗ ಸಿಟ್ಟಿದೆ, ಈ ಸಿಟ್ಟಿನ ಸಂದರ್ಭದಲ್ಲಿ ನನ್ನ ಮನೆಗೆ ದಯವಿಟ್ಟು ಬರೋಕ್ಕೆ ಹೋಗಬೇಡಿ, ನನ್ನ ಸಿಟ್ಟು ತಣ್ಣಗಾದ ನಂತರ ಬನ್ನಿ, ಆವಾಗ ಕುಂತು ನಿಧಾನವಾಗಿ ಮಾತನಾಡು ಅಂತ ಹೇಳಿದ್ರು, ಹೊರತು ಯಾವುದೇ ಕಾರಣಕ್ಕೂ ಮನೆಗೆ ಬರಬೇಡ ಅಂತ ಹೇಳಿದ್ರು. ಆದರೆ ಅವರ ಸಿಟ್ಟು ತಣ್ಣಗಾದ 3ನೇ ದಿನದ ನಂತರ ಸೋಮಣ್ಣನವರು ಹೋಗಿರುವಂಥದ್ದು, ಮಾತುಕತೆ ಕೂಡ ಮಾಡ್ಕೊಂಡು ಬಂದಿರುವಂಥದ್ದು. ಆದರೆ ನಿನ್ನೆ ದಿನ ಏಕಾಏಕಿಯಾಗಿ ಯಾವುದೇ ಪೂರ್ವ ಸೂಚನೆ ಇಲ್ಲದೆ ಮುದ್ದನ್ಮೇಗೌಡರು ಮಾಧುಸ್ವಾಮಿಯವರ ಮನೆಗೆ ಭೇಟಿ ಕೊಟ್ಟಿರುವಂಥದ್ದು. ಹಾಗಾಗಿ ಮಾಧುಸ್ವಾಮಿಯವರು ಕೂಡ ಅವರನ್ನು ಸೌಜನ್ಯವಾಗಿ ನಡೆದುಕೊಂಡಿದ್ದಾರೆ. ಮತ್ತೆ ಇದು ಸೌಹಾರ್ದಯುತ ಭೇಟಿ ಅಂತ ಹೇಳಿದ್ದಾರೆ, ಹೊರತು ಯಾವುದೇ ರೀತಿಯ ರಾಜಕೀಯ ಚರ್ಚೆ ಇಲ್ಲ ನಡೆದಿಲ್ಲ ಎನ್ನುವಂಥದ್ದನ್ನ ಸ್ಪಷ್ಟಪಡಿಸಿರುವಂಥದ್ದು. ಮಮತಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.